ಮೂಲತಃ ಕಾಣರು ರಾಷ್ಟ್ರದ ನಮ್ಮೆಲ್ಲರ ನೆಚ್ಚಿನ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು 50 ಭಾಗ ರಾಜ್ಯ ಸರ್ಕಾರ 50 ಭಾಗ ಕೇಂದ್ರ ಸರ್ಕಾರ ಅಂತ ಕಾನೂನಿತ್ತು. ಈ ರಾಜ್ಯ ಸರ್ಕಾರ ಯಾವುದೇ ರಾಜ್ಯ ಸರ್ಕಾರಗಳು ಹಣವನ್ನು ಬಿಡುಗಡೆ ಮಾಡೋದಿಲ್ಲ ಅನ್ನೋದು ಅರ್ಥ ಮಾಡಿಕೊಂಡು ಇಡೀ ಭಾರತಾದ್ಯಂತ ಕೇವಲ ಕರ್ನಾಟಕಕ್ಕೆ ಅಲ್ಲ ಈ ದೇಶದ ಎಲ್ಲ ಕಡೆಯಲ್ಲೂ ಕೂಡ 100ಕ್ಕೆ 100 ಲೆವೆಲ್ ಕ್ರಾಸಿಂಗ್ನ ಅಂಡರ್ ಬ್ರಿಡ್ಜ್ ಓವರ್ ಬ್ರಿಡ್ಜ್ ಇರ್ಬೋದು ಅಂಡರ್ ಬ್ರಿಡ್ಜ್ ಇರ್ಬೋದು ಮೇಲು ಸೇತುವೆ ಕೆಳಗೆ ಸೇತುವೆ ಈ ಎರಡನ್ನೂ ಕೂಡ ಭಾರತ ಸರ್ಕಾರವನ್ನೇ ಮಾಡ್ತಕ್ಕಂಥ ಒಂದು ದೊಡ್ಡ ತೀರ್ಮಾನವನ್ನು ಮಾಡಿದಂಥ ನಮ್ಮೆಲ್ಲರ ನೆಚ್ಚಿನ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರಿಗೆ ನಾವು ತುಂಬ ಹೃದಯದ ಧನ್ಯವಾದಗಳನ್ನ ಸಮರ್ಪಣೆ ಮಾಡಬೇಕಾಯ್ತದೆ. ಜನ ಚಪ್ಪಾಳೆ ಹೊಡಿಯೋಕೆ ಓದಾಡ್ತಿರಲ್ಲ ನಿಮ್ಮ ಮನೆ ಕಾಯಿನಾಗ ಹೆಂಗ್ರೆ ನಿಮ್ಮ ಕತೆ ಕೆಲಸ ಆದ್ರೆ ಮಾತ್ರ ಆಯಿತು ಅನ್ನೋಲ್ರಿ, ಆಗದೆ ಹೋದ್ರೆ ಮಾತ್ರ ಬೈತೀರಿ. 9 ತಿಂಗಳು ಆಯಿತು ಅಂತೀರಿ, ಇನ್ನೇನೋ ಒಂದು ಹೇಳ್ತೀರಿ. ಆಗಿರೋದ್ರಿಂದ ಎಲ್ಲವನ್ನು ಕೂಡ ಸಂಕ್ಷಿಪ್ತವಾಗಿ ನಾನು ಮಾಹಿತಿನ ನಿಮ್ಗೆ ಕೊಡ್ತೀನಿ. ಪಟ್ಟಿ ಮಾಡಿಸಿದ್ದೀನಿ ಸರ್. ನನ್ನ ರೆಸಿಗ್ನೇಷನ್ ಯಾಕೆ ಸರ್? ನಾನೇ ಜಾಬ್ಸ್ ನ ಕ್ರಿಯೇಟ್ ಮಾಡಿ ಬಾಸ್ ಆಗ್ಬೇಕು ಅಂತಿದ್ದೀನಿ. ಹೇಗೆ? ಬಾಸ್ ವಾಲಾ ಬಿ ದ ಬಾಸ್. ಇದಕ್ಕೆಲ್ಲವನ್ನು ಕೂಡ ಟೈಮ್ ಬೋಂಡನ್ನು ಕೂಡ ಮಾಡ್ತಾ ಇದ್ದೀವಿ. ಇದಲ್ಲದೆ ತುಮಕೂರಿನಿಂದ ಸಿದ್ಧಗಂಗಾ ಮಠಕ್ಕೆ ಹೋಗ್ತಕ್ಕಂಥ ಗುಬ್ಬಿ ಪಟ್ಟಣದಿಂದ ಏನಿದೆ ಅದು 115 ಕೋಟಿ ರೂಪಾಯಿಗಳು ಈಗಾಗಲೇ 28 ಕೋಟಿ ಗೌಡ್ರೆ ನಿಮ್ಮ ಗುಬ್ಬಿದು 28 ಕೋಟಿಲಿ ಡಬಲ್ ರೋಡ್ ಮಾಡ್ತಾ ಇದ್ದೀವಿ. ಟೆಂಡ್ರು ಆಗಿದೆ, ಕೆಲಸನೂ ಶುರು ಮಾಡ್ತಾ ಇದ್ದೀವಿ. ಒನ್ ಟೈಮ್ ಇಂಪ್ರೂವ್ಮೆಂಟ್ ಅಂತ ಅಂದ್ಬಿಟ್ಟು ಎಲ್ಲವೂ ಕೂಡ ಸಿಮೆಂಟ್ ಕಾಂಕ್ರೀಟ್ ಮಾಡ್ತಾ ಇದ್ದೀವಿ. ಅದಲ್ದಿರ ಮಲ್ಲಸಂದ್ರದಿಂದ ಟೌನ್ವರೆಗೂ ಕೂಡ ಸಿಮೆಂಟ್ ಕಾಂಕ್ರೀಟ್ ಮಾಡೋ ಜೊತೆಯಲ್ಲಿ ಬಟವಾಡಿವರೆಗೂ ಮಾಡೋದ್ರ ಜೊತೆಯಲ್ಲಿ ಒಂದು ಹೊಸ ಸಂದೇಶವನ್ನು ಭಾರತ ಸರ್ಕಾರ ನಿಮ್ಮ ಸೋಮಣ್ಣ ಒಬ್ಬ MP ಆದಮೇಲೆ ಅದನ್ನು ಕೂಡ ಪೂರೈಸ್ತಕ್ಕಂಥ ಅದಕ್ಕೆ ನಾನು ಗಡ್ಕರಿ ಅವ್ರನ್ನ ಕರೆದಿದ್ದೀನಿ. ಪೂಜ್ಯ ಸಿದ್ಧಗಂಗಾ ಶ್ರೀಗಳವರ ಆರಾಧನಾ ಮಹೋತ್ಸವ ಅವರ ಗುರುವಂದನಾ ಕಾರ್ಯಕ್ರಮಕ್ಕೆ ಅವ್ರು ಬೇರೆ ಕಾರ್ಯಕ್ರಮ ಆಯಿತು, ಅವತ್ತು ರಾಜನಾಥ್ ಸಿಂಗ್ ಅವರು ಇಲ್ಲಿಗೆ ಬರ್ತಾ ಇದ್ದಾರೆ. ಅದಾದಮೇಲೆ ನಾವು ಮತ್ತೊಂದು ದಿನ ಅವ್ರನ್ನೇ ಕರೆದು ಫೌಂಡೇಶನನ್ನು ಹಾಕ್ತಕ್ಕಂಥ ಕೆಲಸವನ್ನು ಮಾಡ್ತೀವಿ. ಬೈಪಾಸ್ ರಸ್ತೆ ಬಸವರಾಜಣ್ಣ ಅವರ ಕನೆಕ್ಷನ್ ಕೂಸಾಗಿತ್ತು. ಸುಮಾರು 2600 ಕೋಟಿ ರೂಪಾಯಿಗಳು ಈಗಾಗಲೇ ಮಂಜೂರಾತಿ ಆಗಿದೆ. ಅಕ್ವಿಜೇಷನ್ಗೆ ಪ್ರೋಸೆಸ್ ಶುರುವಾಗಿದೆ. ಟೆಂಡ್ರು ಕೂಡ ಮಾಡ್ತೀವಿ. ಅಕ್ವಿಜೇಷನ್ನು ಎಲ್ಲವೂ ಕೂಡ ರಸ್ತೆಯನ್ನು ಸೇರಿ ಎಲ್ಲಕ್ಕೂ ಕೂಡ ಹಣವನ್ನು ಭಾರತ ಸರ್ಕಾರ ಕೊಡ್ತಾ ಇದೆ ವಿನ ಕರ್ನಾಟಕ ಸರ್ಕಾರ ಯಾವುದೇ ಸರ್ಕಾರಗಳು ಅದಕ್ಕೆ ಏನೊಂದು ರೂಪಾಯಿನೂ ಕೊಡ್ತಾ ಇಲ್ಲ. ಇದು ನಿಮ್ಮ ಗಮನಕ್ಕೆ ತರ್ತೀನಿ.